ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಸರ್, ಏನಿಲ್ಲ ಸರ್, ಈಗ ಮಕ್ಳುಗಳನ್ನ ತುಂಬಾ ತಾಯಿ ಸಾಯಿಸ್ತಾ ಇದಾರೆ. ಹ್ಮ್ ಅದ್ ಯಾಕೆ ಆ ಮಕ್ಳುಗಳ ಆತರ ಅಲಿಗೇಷನ್ ಇದ್ದಾಗ ಕೋರ್ಟ್ ಯಾಕೆ ಚೈಲ್ಡ್ ಕಮ್ಯುನಿಟಿ ಯಾಕೆ ಒಪ್ಸಲ್ಲ? ಬರೀ ತಾಯಿ ಕಡೆ ಇರ್ಬೇಕು ಚಿಕ್ಕ ಮಕ್ಳು ಅಂದ್ಬಿಟ್ಟು ಅವ್ರಿಗೆ ಒಪ್ಸ್ಬಿಡ್ತಾರೆ. ಹ್ಮ್ ಅವರು ಅದು ಅಕ್ರಮ ಸಂಬಂಧ ಆ ಸಂಬಂಧ ಅಂತ ಇಟ್ಕೊಂಡು ಅದು ಅಡ್ಡಿ ಬರ್ತವೆ ಅಂತ ಸಾಯಿಸ್ಬಿಡ್ತಾರೆ ಮಕ್ಳುಗಳನ್ನ. 1 ವರ್ಷ 2 ವರ್ಷ 3 ವರ್ಷ ಮಕ್ಳುಗಳನ್ನ. ಹ್ಮ್ ಅದೇನಾದ್ರೂ ಸ್ವಲ್ಪ ಏನಾದ್ರೂ ಇಂಪ್ರೂವ್ ಮಾಡಕ್ ಆಗುತ್ತಾ ಸರ್ ಅಂತ ನಿಮ್ ಅಷ್ಟೇ ಕೈಯಲ್ಲಿ ಸಜೆಷನ್. ಎಷ್ಟಿದ್ದಿದೆ ಸರ್ ದಾಖಲೆ? ನನ್ ಕಡೆ ಅಲ್ಲ ಸರ್, ಈಗ ಮೊನ್ನೆ ಒಂದ್ ನೋಡಿದೆ. ಈಗ ವಾರದಲ್ಲಿ 1-2 ನೋಡ್ತಾ ಇರ್ತೀವಿ. ಲಾಸ್ಟ್ ಒಂದು ಸೂಟ್ ಕೇಸಲ್ಲಿ ತುಂಬ್ಕೊಂಡ್ ಬಂದ್ಲಲ್ಲ ಯಾವ್ದೋ ಇದ್ರಿಂದ, ಹ್ಮ್ ಅದು ಆತರ ಎಲ್ಲ ನೋಡ್ತಾ ಇರ್ತೀವಲ್ಲ ಸರ್. ಆತರ ಅಲಿಗೇಷನ್ ಇದ್ದಾಗ ಹ್ಮ್ ಗಂಡ ಹೆಂಡತಿ ಪ್ರಾಬ್ಲಮ್ ಇರುತ್ತೆ, ಅದು ಅವ್ರವ್ರ ಪರ್ಸನಲ್ ಇತ್ತು. ಬಟ್ ಮಕ್ಳುಗಳನ್ನ ಸಾಯ್ತಾರೆ, ಅದನ್ನ ಚೈಲ್ಡ್ ಕಮ್ಯುನಿಟಿ ಕೊಟ್ರೆ ಒಳ್ಳೇದಲ್ಲ ಅಂತ. ಅದಕ್ಕೇನಾದ್ರೂ ನೀವು ಮಾಡಿದ್ದೀವಿ ಸರ್, ಬಯಲಾದಲ್ಲಿ ಅದನ್ನು ಹಾಕಿದೀವಿ. ಹ್ಮ್ ಯಾಕಂದ್ರೆ ಈಗ ಮಕ್ಕಳು ತಾಯಿ ಸಮಾನ, ತಾಯಿ ಜೊತೆಲಿ ಇರ್ಬೇಕು ಅನ್ನೋದು. ಹಾ ಯಾಕಂದ್ರೆ ತಾಯಿ ಪತಿವರ್ತೆ, ತಾಯಿ ಎಲ್ಲಾ ತಾಯಂದಿರ್ಗೂ ಹೇಳ್ತಾ ಇಲ್ಲ, ಹಾ ಆಲ್ಮೋಸ್ಟ್. ಹ್ಮ್ ಈಗ ಏನ್ ಮಾಡ್ತಿದಾರೆ ಅಂದ್ರೆ ತಾಯಿ ಪತಿವರ್ತೆ, ತಾಯಿ ದೇವ್ರು, ತಾಯಿ ಜನ್ಮ ಕೊಟ್ಟ ದೇವ್ರು, ತಾಯಿ ಕರಳು ಮತ್ತೊಂದು ಮಗದೊಂದು ಅನ್ಕೊಂಡು ಹ್ಮ್ ಮಕ್ಕಳನ್ನ ತಾಯಿ ಜೊತೆಲಿ ಬಿಡ್ಬೇಕು ಅಂತ ಕಾನೂನು ಆಗಿನ ಕಾಲದಿಂದ ಹೇಳ್ಕೊಂಡ್ ಬಂದಿದೆ. ಹ್ಮ್ ಈಗ ಇದು ಬದಲಾಗತ್ತೆ, ಖಂಡಿತ ಅತಿ ಸರ್. ಯಾಕೆಂದ್ರೆ ಶೀಘ್ರದಲ್ಲೇ ನಾನ್ ಬದಲು ನೋಡ್ತಾ ಇರೋದು ಮಾಡಿಸ್ತೀನಿ. ಇವಾಗ ರಿಯಾಲಿಟಿ. ನಾನು ಮೊನ್ನೆ ನೋಡ್ದೆ ಸರ್. ಒಳ್ಳೆ ತಾಯಿ ಇದ್ರೆ ಕಳ್ಸ್ಕೊಡೋಣ. ಇಲ್ಲ, ಒಳ್ಳೆ ತಾಯಿರು ಎಲ್ಲಿದ್ದಾರೆ ಇವಳು ಸರ್? ನೀವೇ ಸೂಳ್ಗಿರಿ ನೋಡ್ತಿರಲ್ಲ ಮಾಡ್ಕೊಂಡು ರಿಯಾಲಿಟಿ ಏನು ಅಂತ. ಇನ್ನೊಬ್ಬನ ಜೊತೆಲಿ ಹೋಗ್ತಾಳಂದ್ರೆ, ಹೌದು ಆಯ್ತಾ, ಇನ್ನೊಬ್ಬನ ಜೊತೆಲಿ ಹೋಗ್ತಾನಂದ್ರೆ ಅವಳಿಗೆ ಇನ್ನೊಬ್ಬನ ಜೊತೆಲಿ ಎಂಜಾಯ್ ಮಾಡೋಕ್ ಟೈಮ್ ಬೇಕು. ಹೌದು, ಅಂತದ್ರಲ್ಲಿ ಮಗುನೆಲ್ಲ ಮಗುನ್ ನೋಡ್ತಾಳೆ ನೋಡ್ಕೊಳಕ್ ಸರ್. ಟೈಮ್ ಇಲ್ಲಿ ಹೌದು, ಸಿಗುತ್ತೆ ಇವ್ರಿಗೆ. ಸೊ ಯಾಕಂದ್ರೆ ನಾನು ಒಂದು ಕೇಸ್ ನೋಡಿದೆ ಸರ್ ಮೊನ್ನೆ. ರೀಸೆಂಟ್ ಆಗಿ ಒಂದು ತುಮಕೂರಲ್ಲಿ ಒಂದು ಯಾವ್ದೋ ಮಗುನ ಸಾಯಿಸ್ಬಿಟ್ಟು, ಯಾರೋ ಗಂಡನೇ ಮಿಂಡ ಯಾರೋ ಸಾಯಿಸ್ಬಿಟ್ಟು ಒಂದು ಇದ್ ಮಾಡಿದ್ರು. ಹ್ಮ್ ಮತ್ತೆ ಒಂದು ಸೂಟ್ ಕೇಸಲ್ಲಿ ತುಂಬ್ಕೊಂಡ್ರು. ಮೊನ್ನೆ ಹ್ಮ್ ಯಾವ್ದೋ ಅಡ್ಡಿ ಬಂತು ಅಂತ 5 ವರ್ಷದ ಗಂಡ್ ಮಗು ಸಾಯಿಸಿದ್ಲು. ಹ್ಮ್ ಈ ತರ ತುಂಬಾ ಕೇಸ್ಗಳು ಬರ್ತಾ ಇದಾವಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೆ ಸರ್. ಅದಕ್ಕೆ ನಿಮ್ಗೊಂದು ಹೌದು. ಮೊನ್ನೆ ಲಾಸ್ಟ್ ವೀಕ್ ಒಂದು ಒಂದ್ಸಲ ಫೋನ್ ಮಾಡಿ. ಮಲ್ಲೇಶ್ವರಂ ಅಲ್ಲಿ ಕಸದ ಬುಟ್ಟಿಲಿ ಒಂದು ಹಾಕ್ಬಿಟ್ಟು ಹೋಗಿದ್ರು. ಹೌದು. ಓಕೆ, ಮೊನ್ನೆ ಆಮೇಲೆ ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ಬಿಸಾಕಿದ್ರು. ಸೊ ತುಂಬಾ ಮಕ್ಳುಗಳನ್ನ ಸರ್. ಸೊ ಈಗ ಅವ್ರ ಇದೆಲ್ಲ ಏನಾರು ಮಾಡ್ಕೊಳ್ಳಿ ಏನಾಗ್ತಿದೆ ಸರ್, ಅವ್ರ ಅಂದ್ರೆ, ಅಕ್ರಮ ಸಂಬಂಧ ಬೇಕಾ ಇನ್ನೊಂದ್ ಬೇಕಾ, ಅವ್ರ ಏನಾರು ಮಾಡ್ಕೊಳ್ಳಿ. ಹ್ಮ್ ಬಟ್ ಮಕ್ಳುಗಳನ್ನ ಸಾಯಿಸೋ ಹಕ್ಕು ಅವ್ರಿಗೆ ಇಲ್ವಲ್ಲ ಸರ್. ಅದಕ್ಕೆ ಏನಂದ್ರೆ ಅಲಿಗೇಷನ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ ಇದೆ, ಕೋರ್ಟ್ ಕೇಸ್ ಇದೆ ಅಂದ್ರೆ ಅಂತ ಮಕ್ಳುಗಳನ್ನ 100% ಚೈಲ್ಡ್ ಕಮಿಟಿಗೆನೆ ಒಪ್ಪಿಸ್ಬೇಕು ಸರ್. ಯಾಕೆಂದ್ರೆ ಅವ್ರು 100%, ಯಾಕೆಂದ್ರೆ ಕರೆಕ್ಟ್ ಆದವಳಾದ್ರೆ ಏನೋ ಕಷ್ಟನ ಸುಖನ ಬಾಳ್ಕೊಂಡು ಹೋಗ್ತಾಳೆ. ಅವಳು ಕರೆಕ್ಟ್ ಇರಲ್ಲ, ಅದಕ್ಕೆ ಏನೋ ಅಲಿಗೇಷನ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅದೇ ಹ್ಮ್ ಕರೆಕ್ಟ್ ಆಗಿರೋಳಾಗಿದ್ರೆ, ಪತಿವರ್ತೆ ಆಗಿದ್ರೆ ಗಂಡನ ಜೊತೆ ಬಾಳ್ತಾಳೆ, ಕಷ್ಟನೋ ಇವಳು ಸುಖನೋ ಬಾಳ್ತಾರೆ ಸರ್. ಬಾಳ್ತಾಳೆ. ಹೌದು, ಅವ್ರಿಗೆ ಇವಳಿಗೆ ಪ್ರಾಬ್ಲಮ್ ಇರೋದಕ್ಕೆ ಅಡ್ಡ ಆಗ್ತಿರೋದಕ್ಕೆ ಅವ್ರು ಬಿಟ್ಟು ಹೋಗೋದು. ಬಿಟ್ಟೋಗೋದು. ಹಂಗಾಗಿ ಹಂಗಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಹ್ಮ್ ಇಲ್ಲಿ ಮಕ್ಕಳಿಗೆ ಒಂದ್ ಕಡೆ ಬಂದ್ಬಿಟ್ಟು ಇವಳು ಬಂದ್ಬಿಟ್ಟು ಅವನ ಹ್ಮ್ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಟೈಮ್ ಬೇಕು, ಹೌದು ಮಕ್ಕಳು ನೋಡ್ಕೊಳಕ್ಕೆ ಟೈಮ್ ಇರಲ್ಲ. ಹೌದು. ಅವನು ಅವನು ಏನ್ ಮಾಡ್ತಾನೆ, ಇವನ್ ಯಾವನ್ಗೋ ಹುಟ್ಟಿರೋ ಮಗು, ಹ್ಮ್ ನಾನು ಯಾಕೆ ಇವನ್ ನೋಡ್ಕೋಬೇಕು ಅನ್ನೋದು 100% ಸರ್. ಅವನ್ ಮೈಂಡ್ ಅಲ್ಲಿ ಇರುತ್ತೆ. ಹೌದು. ಸೊ ಇದೆಲ್ಲ ಬದಲಾವಣೆ ಬೇಕು, ತರ್ತಾ ಹ್ಮ್ ಇದ್ದೀನಿ. ಹ್ಮ್ ನಿಮ್ಮಂತವ್ರೆಲ್ಲ ಬೆಂಬಲ ಇದ್ದಾಗ, ನನ್ ಶಕ್ತಿ ಅಂದ್ರೆ ಹ್ಮ್ ನಿಮ್ಮಂತವ್ರೆಲ್ಲ ಹ್ಮ್ ಈ ತರ ಹೇಳ್ತಿರಲ್ಲ, ಇದು ಕೂಡ ನಾವು ಬೈಲಾದಲ್ಲಿ ಹಾಕಿದೀವಿ. ಹ್ಮ್ ಹ್ಮ್ ಆಯ್ತಾ, ಇದನ್ನು ಹಾಕಿದೀವಿ. ಎಷ್ಟು ಹ್ಮ್ ತಾಯಂದಿರು ಶಿಶುಕೋಲೆಗಳು ಎಷ್ಟಾಗಿದಾವೆ ಡೀಟೇಲ್ಸ್ ತಗೊಂಡಿದೀವಿ, ಹ್ಮ್ ಎಲ್ಲಾನು ಹಾಕಿದೀವಿ. ಹ್ಮ್ ಸೊ ಹ್ಮ್ ಬಟ್ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ನೋಡಿ, ನನ್ಗೆ ಬೇಜಾರಾಗೋದು ಏನಂದ್ರೆ, ಹ್ಮ್ ಸೊ ಒಂದೊಂದು ವಿಡಿಯೋನ 10 ಹ್ಮ್ ಲಕ್ಷ 20 ಲಕ್ಷ ಜನ ನೋಡ್ತಾರೆ. ಹೌದು. ಸೊ ಅವ್ರು ಯಾಕೆ ಅದನ್ನ ಫಾಲೋ ಮಾಡ್ತಾ ಇಲ್ಲ? ನಾನು ನನ್ನ ಒಂದು ವಿಡಿಯೋದಲ್ಲೂ ಇಲ್ಲಿವರೆಗೂ ಒಂದು 10,000 ವಿಡಿಯೋ ಮಾಡಿ ಬಿಟ್ಬಿಟ್ಟಿದೀನಿ ಹ್ಮ್ ನಾನು ಒಂದು ವಿಡಿಯೋದಲ್ಲೂ ನಾನು ಎಲ್ಲಾದ್ರೂ ಯಾರಿಗಾದ್ರೂ ಫಾಲೋ ಮಾಡಿ, ಹ್ಮ್ ನನ್ಗೆ ಈ ಯೂಟ್ಯೂಬ್ ಅಲ್ಲಿ ಈ V2 ಪುರುಷ ರಕ್ಷಣಾ ಆಯೋಗ ಅಂತ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಹ್ಮ್ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ನಾನು ಹ್ಮ್ ಎಲ್ಲೂನು ಹೇಳಿಲ್ಲ ಸರ್. ಬಟ್ ದ ಥಿಂಗ್ ಈಸ್, ಒಂದು ವಿಡಿಯೋನ ನೀವು 20 ಹ್ಮ್ ಲಕ್ಷ ಜನ ನೋಡ್ತೀರಾ. ಹೌದು ಸರ್, 20 ಲಕ್ಷ ಖಂಡಿತ. ಜನದಲ್ಲಿ ನೀವು ಅಟ್ಲೀಸ್ಟ್ 1 ಲಕ್ಷ ಜನ ಆದ್ರೂ ಅದನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ, ಹೌದು. ನಾನ್ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ ತಾನೇ ಇದು. ಹೌದೌದು. ಇದು ದೇಶ ಬದಲಾಗ್ಬಿಟ್ಟಿದೆ. ನಮ್ ಹ್ಮ್ ರಾಜ್ಯ, ದೇಶ, ಈ ಈ ಸಮಾಜನೇ ದಿಕ್ತಪ್ಪಿ ಹೋಗ್ತಾ ಇದೆ, ಹ್ಮ್ ಬೇರೆ ದಾರಿ ಕಡೆ ಹೋಗ್ತಾ ಇದೆ. ಇವಾಗ ತಾನೇ ನಾನು ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹ್ಮ್ ವಿವೇಕ್ ಸುಬ್ಬರೆಡ್ಡಿ ಅವ್ರ ಹತ್ರ ಮಾತಾಡಿದೆ. ಹ್ಮ್ ಸರ್, ಇದನ್ನ ಏನಾದ್ರು ಒಂದು ಇದ್ ಮಾಡ್ಬೇಕು ಸರ್, ಈ ತರ ಒಂದು ಲೆಟರ್, ಅವ್ರಿಗೂ ಒಂದು ಲೆಟರ್ ಹಾಕ್ಬೇಕು, ನಾನು ಹಾಕ್ತೀನಿ. ಮತ್ತೆ ಹ್ಮ್ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ, ಹ್ಮ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ, ಹ್ಮ್ ಪ್ರಧಾನಿಗೆ, ಹ್ಮ್ CM ಗೆ, ಹೌದು. ರಾಷ್ಟ್ರಪತಿಗೆ, ಪ್ರೆಸಿಡೆಂಟ್ಗೆ, ಆಯ್ತಾ, DCMಗೆ, ಹ್ಮ್ ಯಾರ್ಯಾರು ಮಾಡ್ಬೇಕೋ ಎಲ್ಲಾ ಮಾಡಿ. ಅದು ಮಾತ್ರ ಅಲ್ಲದೆ ಬೇರೆ ಬೇರೆ ಸ್ಟೇಟ್ಗಳ CM ಗಳಿಗೂ ಕೂಡ ಹಾಕ್ತಾ ಇದ್ದೀನಿ ಸರ್. ಹೌದು ಸರ್. ಅಂದ್ರೆ ಇದನ್ನ ತನ್ನಿ ಅಂತ. ಹ್ಮ್ ನನ್ನ ಗುರಿ ಏನಂದ್ರೆ, ಇದು ಹಿಂಗೆ ಹೋಗ್ತಾ ಇದ್ರೆ ಸಮಾಜ ಕಲಿತಿರಲ್ಲ ಹಾಳಾಗ್ಬಿಡುತ್ತೆ. ಸಮಾಜ ಅಲ್ಲ ಗಂಡಸರು ಸರ್.
ಗಂಡಸರನ್ನ ಗಂಡಸರು ಗುಲಾಮ್ರು ಆಗೋದ್ ಮಾತ್ರ ಅಲ್ಲ, ಹೌದು. ಗಂಡಸರು ಬೇರೆ ರೀತಿಲಿ ಆಗ್ಬಿಡುತ್ತೆ ಸರ್. ಬೆಳಿಗ್ಗೆ ಇವಾಗ್ಲೇ ಎದ್ದಿ ನೋಡ್ತೀವಲ್ಲ ಸರ್, ಹಾ ಇವಾಗ್ಲೇ 1000 ಜನ ಆತರ ಆಗ್ಬಿಟ್ಟಿದಾರ. ಹಾ ಏನ್ 1000 ಮಾಡಕ್ಕಾಗಲ್ಲ. ಜನ ಅಲ್ಲ ಸರ್, ಲಕ್ಷಾಂತರ ಜನ ಆತರ ಆಗ್ಬಿಟ್ಟಿದಾರೆ ಲಕ್ಷಾಂತರ ಇವಾಗ. ಜನನೂ ಅಲ್ಲ ಸರ್, ಕೋಟ್ಯಾಂತರ ಜನ ಆಗ್ಬಿಟ್ಟಿದ್ದಾರೆ. ಹೌದು. ಹೊರಗೆ ಹೇಳ್ಕೊಳ್ತಾ ಇಲ್ಲ ಸರ್. ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳ್ತಾನೆ ನನಗೆ, ಹ್ಮ್ ನಾನು ನನಗೆ ಏಯ್ ಹುಲಿ ಅಂತೀನಿ. ಹ್ಮ್ ಆತ ಫೋನ್ ಮಾಡಿದ್ರು, ಸೂರ್ಯ ನಿಜ ಹೇಳ, 2-3 ಸರಿ ಮಾತಾಡಿದ್ಮೇಲೆ ನಿಜ ಹೇಳ ಸೂರ್ಯ, ಅವನು ನೀನ್ ಏನಾದ್ರು ಅನ್ಕೋ, ಹೊರಗಡೆ ಮಾತ್ರ ನಾನು ಹುಲಿ, ಅವ್ನ ಅಮ್ಮನ ಮನೇಲಿ ಇಲ್ಲಿ ತರ ಬಿದ್ದಿರ್ಬೇಕು, ಈ ತರ ಮಾಡ್ತಾಳೆ, ಈ ತರ ಮಾಡಿ ಅಪ್ಪ, ಇದನ್ನು ಟೆಲಿಕಾಸ್ಟ್ ಮಾಡ್ಬೇಡಪ್ಪ ಅಂತ ಹೇಳ್ಬಿಟ್ಟು ಹಂಚ್ಕೊಳ್ತಾರೆ. ಹೌದು. ACP DCPಗಳು ಕಾಲ್ ಮಾಡ್ತಾರೆ, ಹೌದು. ಆಯ್ತಾ. ಅಂಡ್ ಮೋರ್ ಓವರ್ ಸರ್, ಜಡ್ಜ್ಗಳಾಗಿರ್ಬೋದು, ಲಾಯರ್ಗಳಾಗಿರ್ಬೋದು ಕೆಲವೊಬ್ರಿಗೆ. ಹ್ಮ್ ಸೊ ಎಲ್ಲರೂ ಶೋಷಣೆಗೆ ಒಳಗಾಗಿರೋರು ಇಲ್ಲಿ. ಹೌದು, ಈಗ 100% ಸರ್. ಗೌರ್ಮೆಂಟ್ ರೆಕಾರ್ಡಿಂಗ್ ಪ್ರಕಾರ 88.7% ನಾನು ರೆಕಾರ್ಡ್ ತೆಗ್ದಿದ್ದೀನಿ. ಆನ್ ದ ರೆಕಾರ್ಡ್ ಇರೋದಿಷ್ಟು. ಹೌದು. ಸೊ ಇನ್ನು ಆಫ್ ದ ರೆಕಾರ್ಡ್ ಇನ್ನು ತೆಗಿಯೋಕ್ ಹೋದ್ರೆ ಸರ್, ಮೇ ಬಿ ನಿಮ್ದು ಇದು office ಎಲ್ಲಿ ಬರುತ್ತೆ 95 ಇನ್ನು ತೆಗಿಯೋಕ್ ಹೋದ್ರೆ ಎಷ್ಟೋ ಕೇಸಸ್ ರಿಜಿಸ್ಟರ್ ಆಗಿರಲ್ಲ. ಹೌದು. ಸೊ ಅದೆಲ್ಲ ನಡ್ಕೊಂಡು ನಾವು ಹುಡ್ಕೊಂಡು ಹೋಗ್ತಾ ಇದ್ರೆ, ಹ್ಮ್ ಸೊ ಇದು ಯಾವ್ದೋ ಲೆವೆಲ್ಗೆ ಹೋಗುತ್ತೆ. ಹೌದು. ಸೊ ಇದು ಭಾರತ ದೇಶನೇನ. ಇನ್ನೊಂದು ಸರ್, ಈಗ ಅವರು ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾರೆ, ಒಂದ್ಸಲ ಕಂಪ್ಲೇಂಟ್ ಕೊಡ್ತಾರೆ, ಹ್ಮ್ ಆಮೇಲೆ ಮರ್ಡರ್ ಮಾಡ್ತಾರೆ. ಹ್ಮ್ ಅದ್ರ ಬದಲು ಒಂದ್ಸಲ ಕಂಪ್ಲೇಂಟ್ ಆದ ಕೂಡಲೇ ಹೆಂಡತಿ ಮೇಲೆ ಡೌಟ್ ಇದೆ ಅಂತ ಹೇಳಿದಾಗ್ಲೇ ಇವ್ರು ಯಾಕೆ ಫೋನ್ ಡೀಟೇಲ್ಸ್ ತೆಗ್ದಿ ಅವಳಿಗೆ ಆಕ್ಷನ್ ತಗೊಳಲ್ಲ? ಆಮೇಲೆ ಗಂಡ ಸತ್ತೋದ್ಮೇಲೆ ಆಕ್ಷನ್ ತಗೊಂತಾರೆ. ಈಗ ಇವಳಿಗೆ ಅಕ್ರಮ ಸಂಬಂಧ ಇತ್ತು, ಹಾ ಅದು ರೈಲ್ ಹೋದ್ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂತಾರೆ ಇವರು. ಟಿಕೆಟ್ ತಗೊಳ್ತಾ ಇದ್ದಾರೆ ಸರ್ ಈ ಪೊಲೀಸರು. ಇದು ಆಯ್ತಾ, ಒಂದ್ ದಿವಸ ಏನ್ ಮಾಡ್ತಾರೆ ಗೊತ್ತಾ ಇವ್ರು ಪೊಲೀಸರು? ಹೆಣ್ಮಕ್ಳು ಹೋಗಿದ ತಕ್ಷಣ, ಗಂಡ್ ಮಕ್ಳು ಹೋದ್ರೆ ಐ ಹೋಗಲ್ಲ, ನೀನ್ ಹೆಂಡ್ತಿ ನೀನ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅವಳು ಯಾಕೆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂತ ಹೇಳೋದು. ಆದ್ರೆ ಇವ್ರದೇ ದೋಷ ತೂತಾಗಿರುತ್ತೆ ಅಲ್ಲಿ, ಹೌದು. ಆಯ್ತಾ, ಕೆಲವೊಬ್ರದ್ದು. ಸೊ ಇವ್ರು ಹಂಗೆ ಹೇಳಿದ ತಕ್ಷಣ ಈರಪ್ಪ ಮಾನವೀಯತೆಯಿಂದ ನಿಮ್ಮನೇಲಿ ಅದು ನಡೀತಿದೆ, ಆಮೇಲೆ ಸಮಾಜ ಹೆಂಗ್ ಹೋಗ್ತಿದೆ, ಈ ಹೆಣ್ಮಕ್ಳು ಏನೆಲ್ಲ ಮಾಡ್ತಿದಾರೆ ಅಂತ ಹೇಳಿ ಗೊತ್ತಿದ ಮೇಲೆ, ಹೌದೇನಪ್ಪ ಬಾ ಕುತ್ಕೋ, ಅವಳದು ಕಾಲ್ ಟ್ರೇಸ್ ಮಾಡೋಣ, ಆಯ್ತಾ, ಒಂದು ವಾರ್ನಿಂಗ್ ಕೊಡಿ ಕರ್ಸಿ, ಅಥವಾ ಅವಳ ಜಾತಕ ಹಿಂಗ್ ತೆಗೆದ್ಬಿಟ್ಟು ಈ ಹುಡುಗನ್ಗೆ ಒಂದು ಎಚ್ಚರಿಕೆ ಕೊಡಿ, ಹುಷಾರಪ್ಪ, ಇವಳ ಜೊತೆಲಿ ಇಂಥವ್ರೆಲ್ಲ ಇದಾರೆ, ಇಷ್ಟು ಜನ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ನಿನ್ಗೆ ಯಾವಾಗ ಏನ್ ಬೇಕಾದ್ರೂ ಹಾಕೋಬಹುದು, ನಿನ್ಗೆ ಪ್ರಿಕಾಷನರಿ ನಾವ್ ಹೇಳ್ತಾ ಇದೀವಿ, ಸೊ ನಿನ್ ಲೈಫ್ ನೀನ್ ನೋಡ್ಕೋ, ಹುಷಾರ್ ಅಂತ ಹುಡುಗನ್ಗೆ ಒಂದ್ ಮಾತು ಹೇಳಿದ್ರೆ ಅವ್ನ್ ಲೀಗಲ್ ಆಗಿ ಡಿವೋರ್ಸ್ ಏನೋ ಒಂದ್ ಮಾಡ್ಕೊಂಡು ಇರ್ತಾನೆ. ಹೌದು. ಅದನ್ನ ಮಾಡ್ದಿರ ಇವರು ಕಂಪ್ಲೇಂಟ್ ಕೊಟ್ಕೋ ಹೋಗು, ಕೋರ್ಟಲ್ಲಿ ನೋಡ್ಕೋ ಹೋಗು ಅಂತ ಹೇಳಿ ಬಿಟ್ಟಾಗ ಅವಳು ಇನ್ನೊಬ್ಬನ ಜೊತೆ ಚೆಕ್ ಅಂತ ಆಡ್ತಾ ಇರ್ತಾಳೆ. ಇದನ್ ಗಂಡ ನೋಡಕ್ ಹೋಗಿದ ತಕ್ಷಣ ಗಂಡ ಹಿಡಿಬೇಕಂತ ಹೋದ್ರೆ ಇವಳು ಇಟ್ಕೊಂಡಿರೋನು ಒಂದ್ 10 ಜನ ಬರ್ತಾರೆ, ಅಲ್ಲ 10 ಜನ ಬರ್ತಾರೆ, ಏಕಾಏಕಿ ಈ ಹುಡುಗನ್ ಮುಗಿಸ್ಬಿಡ್ತಾರೆ. 100% ಇವಾಗ ಆಗ್ತಾ ಇರೋದು ಅದೇ. ಮುಗಿಸ್ಬಿಡ್ತಾರೆ. ಸೊ ಹಂಗಿರ್ಬೇಕಾದ್ರೆ ಈ ಸಾವಿಗೆ ಕಾರಣ ಆಗ್ತಾ ಇರೋದು ಯಾರು? ಕಾನೂನು. ಕಾನೂನು ಸ್ಟ್ರಿಕ್ಟ್ ಆಗಿ ಈ ಆಲ್ಮೋಸ್ಟ್ ಈ ಹುಡುಗಿರ್ನ ಬಂದ್ಬಿಟ್ಟು ಜೈಲು ಕಳಿಸಿ ಮೂಳೆ ಮುರಿದಿ ಇವ್ರನ್ನ ಹುಡುಗರ್ಗೆ ಏನ್ ಶಿಕ್ಷೆ ಕೊಡ್ತಿರೋ ಅದೇ ಶಿಕ್ಷೆ ನೀವು ಹುಡುಗಿರ್ ಕೊಡಿ, ಆಯ್ತಾ. ಹುಡುಗರು, ನಾನು ಅದಕ್ಕಂತ 100% ಹುಡುಗರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲೂ ಕಚಡ, ಕಂತ್ರಿ, ಕಜ್ಜಿ, ನಾಯಿ, ಬೇವರ್ಸಿಗಳು ಇದಾವೆ. ಅವ್ರನ್ನ ಶಿಕ್ಷೆ ಕೊಡಿ ನೀವು. ಅವ್ರನ್ನ ನೀವು ಗನ್ ಶೂಟ್ ಮಾಡ್ತೀರಾ, ಕಾಲಿಗೆ ಶೂಟ್ ಮಾಡ್ತೀರಾ, ನೀವು ಜೀವಾವಧಿ ಶಿಕ್ಷೆ ಕೊಡ್ತೀರಾ, ಕೊಡಿ. ಬಟ್ ಸೇಮ್ ಥಿಂಗ್ ಹೆಣ್ಮಕ್ಳಿಗೂ ಕೊಡಿ. ಹೆಣ್ಮಕ್ಳಿಂದಾನೆ ಜಾಸ್ತಿ ಆಗ್ತಿರೋದು, ಸಮಾಜ ಹಾಳಾಗ್ತಿರೋದು ಹೆಣ್ಮಕ್ಳಿಂದ. ಎಲ್ಲೋ ಒಬ್ಬೊಬ್ರು ಬೆರಳೆಣಿಕೆ ಅಷ್ಟು ಜನ ತಾಯಂದಿರಿದ್ದಾರೆ. ಯಾವ ತರ ಅವ್ರ ನೋಡಿದ್ರೆ ಕೈ ಎತ್ತಿ ಮುಗಿಬೇಕನ್ಸುತ್ತೆ, ನಮ್ ತಾಯಿ ತರ ಫೀಲ್ ಆಗುತ್ತೆ, ಅಕ್ಕ ತಂಗಿದಿರ ತರ ಫೀಲ್ ಆಗ್ತಾರೆ. ಓಕೆ, ಸೊ ಒಳ್ಳೆ ಗುಣವಂತರು ಅನ್ಸುತ್ತೆ. ಆಮೇಲೆ ಸಂಸಾರ ಮಾಡ್ತಾ ಇರ್ತಾರೆ ಒಳ್ಳೆ ರೀತಿಲಿ ಒಬ್ಬನ ಜೊತೆಲೆ. ಓಕೆ, ಸೊ ಅಂತವ್ರಿಗೆಲ್ಲ ನಾವು ಕೈ ಎತ್ತಿ ಮುಗಿಯೋಣ, ಅವ್ರಿಗೆ ದೇವ್ರ ತರ ಪೂಜೆ ಮಾಡೋಣ. ಬಟ್ ಈ ಬೀದಿಗೆಲ್ಲ ಒಬ್ಬನ ಇಟ್ಕೊಂಡಿರೋಳ್ನ ಏನ್ ಮಾಡೋದು? ಅಮ್ಮನ ಮನೆಗೆ ಹೋಗ್ತೀನಿ ಅನ್ಬಿಟ್ಟು ಅಲ್ಲೊಬ್ಬನ ಇಟ್ಕೊಂಡಿರ್ತಾಳೆ, ಫ್ರೆಂಡ್ ಮನೆಗೆ ಹೋಗ್ತೀನಿ ಅನ್ಬಿಟ್ಟು ಇನ್ನೊಬ್ಬನ ಜೊತೆಲಿ ಹೋಗ್ತಾಳೆ. ಇಲ್ಲಿ ಗಂಡ ಬಂದ್ಬಿಟ್ಟು ಇಲ್ಲಿ ಅವಳನ್ನ ಕಾಯ್ಕೊಂಡಿದ್ರೆ ಅವಳು ಹೋಗ್ಬಿಟ್ಟು ಮಗುನ ಎತ್ಕೊಂಡು ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾಳೆ. ಅವನ್ ಯಾವನೋ ಬಂದ್ಬಿಟ್ಟು ನನ್ನ ಲೈಫ್ ಬಂದಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಪ್ರೌಡ್ ಟು ಬಿ ಸೇ ದಟ್ ಯು ಆರ್ ಇನ್ ಕಮಿಂಗ್ ಮೈ ಲೈಫ್ ಅಂತ ಏನೋ ಹಾಕ್ತಾನೆ. ಸೊ ಈ ತರ ಹಾಕ್ತಾನೆ. ಓಕೆ, ಅದನ್ನ ನೋಡಿದ್ರೆ ಗಂಡ ಏನಾಗ್ಬೇಕು, ಆಯ್ತಾ. ಇವಳು ಬಂದ್ಬಿಟ್ಟು ಸ್ಟೇಟಸ್ ಹಾಕ್ತಾಳೆ, ಆಮೇಲೆ ಇನ್ನೊಂದ್ ಕಡೆ ಹೋಗ್ತಾಳೆ, ಇನ್ನೊಬ್ಳು ಗಂಡನ್ ಫೋನ್ ಮಾಡ್ತಾಳೆ, ಗಂಡನ್ ಫೋನ್ ಮಾಡ್ಬಿಟ್ಟು ಲೌಡಕ್ಕೆ ಬಾಲ್ ಹಂಗೆ ಹೇಳಿರೋದು, ಲೌಡಕ್ಕೆ ಬಾಲ್, ನಿನ್ ಜೊತೆಲಿ ಇದ್ದಾಗ ನಾನು ಹೆಂಗಿದೆ, ಇವಾಗ ಹೆಂಗಿದ್ದೀನಿ ನೋಡೋ ಅನ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಬಿಟ್ಟು ಸಿಗರೇಟ್ ಹೊಡೆದಿ ಏನೋ ಹೊಗೆನ ಬಿಡ್ತಾಳೆ. ಸೊ ಸಮಾಜ ಹೋಗ್ತಿರೋದಲ್ಲಿ ಈ ಲಾಯರ್ಗಳಿಗೆ, ಈ ಜಡ್ಜ್ಗಳಿಗೆ ಅರ್ಥ ಆಗೋದು ಯಾವಾಗ? ದೊಡ್ಡವರು ಆಚೆ ಬರ್ತಾ ಇಲ್ಲ, ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ.
ಬಟ್ ರಿಯಾಲಿಟಿ ಏನಂತ ಹೇಳಿದ್ರೆ ನನಗೆ ಅದು ಏನಾದ್ರೂ ಅನ್ಕೊಳ್ಳಿ, ಏನಾದ್ರೂ ಆಗ್ಲಿ, ಡೂ ಆರ್ ಡೇ ಅಂತ ನಿಂತ್ಕೊಬಿಟ್ಟಿದ್ದೀನಿ. ನಾನ್ ಇದನ್ನ ಕಾನೂನಿಗೆ ಜಾರಿಗೆ ತರಲೇಬೇಕು, ತರ್ತೀನಿ. ನಿಮ್ಮಂತವ್ರು ಎಲ್ಲಾರ್ಗು ಸಹಕಾರ ಇರ್ಲಿ. ಬಟ್ ನನಗ್ ಬೇಕಾಗಿರೋದು ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರಬಾರದು, ಅಥವಾ ಕರ್ನಾಟಕಕ್ಕೆ ಸೀಮಿತ ಆಗಿರಬಾರ್ದು. ಈ ಭೂಮಿ ಮೇಲೆ ಬದುಕ್ತಾ ಇರೋ ಎಲ್ಲಾ ಗಂಡಸರಿಗೂ, ಅಟ್ಲೀಸ್ಟ್ ನಮ್ಮ ಭಾರತ ದೇಶದ ಗಂಡಸರಿಗಾದ್ರೂ ನನ್ಗೆ ಸಮಾನತೆ ಬೇಕು. ಅವ್ರು ನೆಮ್ಮದಿಯಾಗಿ ಇರೋಷ್ಟು ದಿನ ಹೋಗ್ತಾರೆ ಸರ್, ಹೋಗ್ಲಿ ಹಾಳು ಬಿದ್ದು ಹೋಗ್ಲಿ, ಅಥವಾ ಡೈವರ್ಸ್ ತಗೊಂಡೇನೋ ಹೋಗ್ಲಿ, ಹಾಳು ಬಿದ್ದು ಹೋಗಿ ಎಲ್ಲರೂ ಸಾಯ್ಲಿ. ಮಕ್ಳು ಮರಿಗಳನ್ನ ಸಾಯಿಸ್ತಾರೆ, ಗಂಡನ ಸಾಯಿಸ್ತಾರೆ, ಅತ್ತೆದರ್ನ ಸಾಯಿಸ್ತಾರೆ, ಆಮೇಲೆ ಸ್ಲೋ ಪಾಯ್ಸನ್ ಹಾಕ್ತಾರೆ, ಆಮೇಲೆ ನಿದ್ರೆ ಮಾತ್ರ ಹಾಕ್ಬಿಟ್ಟು ಏನೇನೋ ಮಾಡ್ತಾರೆ. ಅಯ್ಯೋ ವಿಚಿತ್ರ ಅಲ್ಲ ಸರ್ ನೋಡೋಕೆ. ನಾನು ಹೆವಿ ಇದ್ ಮಾಡ್ಕೊಂಡು ಒಂದು ಕೃಷ್ಣಗಿರಿಯಲ್ಲಿ ಒಂದು ಕೇಸು ಸರ್, ಏನ್ಗಂತ ತಮಿಳ್ನಾಡಲ್ಲಿ ಒಂದು ಕೇಸು, ಅವಳು ಇಲ್ಲಿ ಹೊಸೂರ್ ಪಕ್ಕದಲ್ಲಿ ಒಂದು ಕೇಸ್ ನೋಡಿದೆ ಮೊನ್ನೆ ಅದು. ಏನು ಇವಳು ಏನು ಸಲಿಂಗ ಕಾಮಕನ ಏನಂತಾರ ಅದಕ್ಕೆ, ಸಲಿಂಗ ಕಾಮ ಅಂತಾರಲ್ಲ, ಅದನ್ನ ಇವಳು ಗಂಡನ್ ಬಿಟ್ಬಿಟ್ರು ಇನ್ನೊಬ್ಬಳ ಜೊತೆ ಇರೋದಕ್ಕೋಸ್ಕರ 6 ತಿಂಗಳ ಮಗುನ ಸಾಯಿಸ್ಬಿಟ್ಲು. ಆಯ್ತಾ? ಸೊ ಅದಕ್ಕಿಂತ ಮುಂಚೆ ನಾನು ಶಾಕ್ ಆಗಿದ್ದು ಫಸ್ಟ್ ನ್ಯೂಸ್ ಯಾವ್ದಂದ್ರೆ, ಕೃಷ್ಣಗಿರಿಯಲ್ಲಿ ಒಂದು ಕೇಸ್ ನಡೆಯುತ್ತೆ. ಕೃಷ್ಣಗಿರಿಯಿಂದ ಆ ಕಡೆ ತಮಿಳ್ನಾಡಲ್ಲಿ ಗಂಡ ತೀರ್ಕೊಳ್ತಾನೆ. ಇವ್ನಿಗೆ ಮಗ ಬಂದ್ಬಿಟ್ಟು 21 ವರ್ಷದ ಮಗ ಇರ್ತಾನೆ. ಅವನ್ಗೂ ನಾಲೆಜ್ ಇರುತ್ತಲ್ವಾ, 21 ವರ್ಷ ಅಂದ್ರೆ ಅವನು ನೋಡ್ತಾ ಇರ್ತಾನಲ್ವಾ. ಇವಳಿಬ್ರು ಇವನ್ ಗಂಡ ಸತ್ತೋದ್ಮೇಲೆ ಗಂಡನ ಆಕ್ಚುಲಿ ಇವಳೇ ಸಾಯಿಸಿರೋದು, ಇವನ್ ತೊಂದ್ರೆ ಕೊಡ್ತಾ ಇದ್ದಾನೆ ಅಂತ. ಅದನ್ನ ಸಾಕ್ಷಿ ಇಲ್ದಿರಾ ಮುಚ್ಚಾಕ್ಬಿಟ್ಟಿದ್ಲು, ತಾನೇ ಸತ್ತಿದ್ದು ಅಂತ ಹೇಳಿ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದು ಅಂತ. ಸೊ ಈ ಹುಡ್ಗ ಬಂದ್ಬಿಟ್ಟು ಎಲ್ಲ ನೋಡ್ತಾ ಇರ್ತಾನೆ. ಒಂದ್ಸರಿ ಇಲ್ಲ 10 ಸರಿ ಹೇಳ್ತಾನೆ ಅಮ್ಮನ್ಗೆ, ಇವ್ನ್ ಮುಂದೆನೆ ಹೋಗೋದು, ಒಂದೇ ತಟ್ಟೆಯಲ್ಲಿ ಅನ್ನ ಹಾಕೊಳ್ಳೋದು, ಇಬ್ರು ತಿನ್ನೋದು. ಅವಾಗ ಮಗನ್ ಮನ್ಸ್ ಏನಾಗತ್ತೆ, ಅವನೊಂದ್ 10-15 ಸರಿ ವಾರ್ನಿಂಗ್ ಮಾಡಿದಾನೆ, ಅಮ್ಮ ಹಿಂಗೆಲ್ಲ ಮಾಡ್ಬೇಡ, ಅವ್ನ್ ಹೊರಗ್ ಬರೋ ಹೇಳ್ಬೇಡ ಮನೆಗೆ ಅಂತೇಳಿ. ಆಮೇಲೆ ಇನ್ನೊಂದ್ ದಿನ ಬಂದ್ಬಿಟ್ಟು ಅವನ್ಗೂ ವಾರ್ನ್ ಮಾಡ್ತಾನೆ, ನಮ್ಮನ್ನ ಮನೆಗೆಲ್ಲ ಬರ್ಬೇಡ ನೀನು ಅಂತೇಳಿ. ಆಮೇಲೆ ಒಂದ್ 3-4 ಡೇಸ್ ಇಟ್ಕೊಂಡ್ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಇವ್ರಿಬ್ರುನು ಈ ಮಿಂಡಾನು ಇವಳು ಮಗನ್ನ ಬಂದ್ಬಿಟ್ಟು ಸರಿ ಆಯ್ತು ಊಟ ಮಾಡು ಬಾ ಇಲ್ಲಿ ತಿನ್ನೋಣ. ಸರಿ ಇವ್ನ್ ಬಂದ್ಬಿಟ್ಟು ನಾನ್ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಪ್ಪ, ಇವತ್ತೇ ಲಾಸ್ಟ್ ನಾನ್ ನಿನ್ನ ಹತ್ರ ಮಾತಾಡೋದು, ನಿಮ್ ಮನೆಗ್ ಬರೋದು ಅಂತ ಹೇಳ್ತಾನೆ. ತಾಯಿ ಊಟ ಹಾಕೊಡ್ತಾಳೆ, ತಿಂತಾ ಇರ್ತಾನೆ. ಹಿಂದೆಯಿಂದ ಇವನ್ ಮುಂದೆ ಮಾತಾಡ್ತಾ ಇರ್ತಾನೆ. ಯಾರು ಇವನ್ ಮಿಂಡ ಮುಂದೆಯಿಂದ ಕುತ್ಕೊಂಡ್ ಮಾತಾಡ್ತಾ ಇರ್ತಾನೆ ಹುಡುಗನ ಹತ್ರ. ಇವಳು ತಾಯಿ ಆದವಳು ಹಿಂದೆಯಿಂದ ಒಂದು ಕಬ್ಬಣದ ರಾಡಲ್ಲಿ ಬೈಡ್ ಅಂತ ಹೊಡಿತಾಳೆ ತಲೆಗೆ. ತಲೆ ಓಪನ್ ಆಗಿ ಸ್ಪಾಟ್ ಔಟ್. ಅದನ್ನ ಏನ್ ಮಾಡ್ತಾಳೆ, ಪೀಸ್ ಆಗಿ ಕಟ್ ಮಾಡಿ, ಕೈ ಕಾಲು ತಲೆ ಎಲ್ಲ ಪೀಸ್ ಆಗಿ ಕಟ್ ಮಾಡ್ಬಿಟ್ಟು ಅದನ್ನ ಫ್ರಿಜ್ ಅಲ್ಲಿ ಹಾಕಿ ಮುಚ್ಚಾಕ್ಬಿಟ್ಟು ಊರ್ಬಿಟ್ಟು ಹೋಗ್ಬಿಡ್ತಾರೆ ಇಬ್ರು. ಟ್ರಿಪ್ ಎಂಜಾಯ್ ಮಾಡಕ್ಕೆ, ಹನಿಮೂನ್ ಇವ್ರದ್ದು. ಆವಾಗ ಅಲ್ಲಿ ಅಕ್ಕಪಕ್ಕ ಸ್ಮೆಲ್ ಬರುತ್ತೆ, ಪೊಲೀಸರು ಇನ್ಫಾರ್ಮ್ ಮಾಡ್ತಾರೆ. ಆವಾಗೆಲ್ಲ ನೋಡ್ತಾರೆ, ಎಲ್ಲ ಗೊತ್ತಾಗುತ್ತೆ. ಆವಾಗ ಇವ್ರೆಲ್ಲಿದ್ದಾರೆ ಅಲ್ಲಿಂದ ಎಲ್ಲ ಎತ್ಕೊಂಡ್ ಬರ್ತಾರೆ. ಇಬ್ರು ಬಂದ್ಬಿಟ್ಟು ಜೈಲಲ್ಲಿ ಇದ್ದಾರೆ, ಇನ್ನೂ ಜೈಲಲ್ಲೇ ಇದ್ದಾರೆ. ಆವಾಗ ಅವ್ಳ ಗಂಡನ್ ಸಾಯಿಸಿದ್ದು ಅವಳೇ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ರೀತಿ ಹೆಣ್ಮಕ್ಳಿಗೆ ಸರ್, ಒಂದ್ ಮಗು ಜೀವನ, ಒಂದು ಮಗು ಹೋಯ್ತಲ್ಲ ಸರ್, ಗಂಡ ಸತ್ತ, ಅವನು ಫಸ್ಟ್ 2 ಸರಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನ್ ಗಂಡ. ಅದೇ ಸ್ಟೇಷನ್ ಅವ್ರು ಕರ್ಸಿ ಮಾತಾಡಿದ್ರೆ, ಇವಳ ಬಗ್ಗೆ ಏನಾದ್ರು ಇದ್ ಮಾಡಿ ಇವಳಿಗೆ ವಾರ್ನ್ ಮಾಡಿದ್ರೆ 2 ಜೀವ ಹೋಗ್ತಿರ್ಲಿಲ್ಲ ಅಲ್ಲ. ಅದೇ ತರ ಎಷ್ಟು ಜನ ತಂದೆ ತಾಯಿಂದಿರು ಬೀದಿ ಪಾಲಾಗ್ತಿದ್ದಾರೆ. ಬಿಟ್ಟು ಹೋಗಿದ್ರು ಮುಗ್ದೋಗ್ತಿತ್ತು ಸರ್, ಇವಳು ಸಾಚ ಅಂತ ತೋರ್ಸ್ಕೊಳಕ್ಕೆ, ಇವಳು ಸತಿ ಸಾವಿತ್ರಿ ಅಂತ ತೋರ್ಸ್ಕೊಳಕ್ಕೆ ಅಲ್ಲೊಂದ್ ಜಾಗದಲ್ಲಿ ಹೋಗೋದು, ಅವ್ನಿಗೊಂದ್ 3 ಲಕ್ಷ ಕೊಡೋದು ಡೀಲಿಂಗು, ಇನ್ನೊಂದ್ ಜಾಗದಲ್ಲಿ ಹೋಗೋದು, ಅವ್ನ್ ಅಲ್ಲೊಂದ್ 10 ಲಕ್ಷ ಕೊಡೋದು ಡೀಲಿಂಗು, ಅವ್ನ್ ಮುಗಿಸ್ಬಿಡಿ. ಯಾಕಂದ್ರೆ ಅವ್ನ್ ಬದುಕಿದ್ರೆ ಆಚೆ ಬರುತ್ತಲ್ಲ ಅವರೆಲ್ಲ. ಈ ತರ ಎಷ್ಟು ನಡೀತಾ ಇದಾವೆ ಅಂದ್ರೆ, ಯಾವ ರೇಂಜ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಪ್ರಾಪರ್ಟಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನೆ, ಎಲ್ಲ ಆರಾಮ್ಸ ಇದೆ, ಏನೋ ಮುಗಿಸ್ಬಿಟ್ರೆ ಮುಗೀತು, ನಮ್ ಜೀವನ ನಾವ್ ಮಾಡ್ಬೋದು ಅನ್ನೋ ತರ ಇರ್ತಾರೆ. ನಾನು ನೈಟ್ ಅಂಡ್ ಡೇ ನಿಜ ಹೇಳ್ಬೇಕಾದ್ರೆ ದಿನಕ್ಕೆ 1-2 ಅವರ್ 3 ಅವರ್ ಮಲಗ್ತಾ ಇದ್ದೀನಿ. 1 ವರ್ಷದ ಒಂದ್ ಸಾಯ್ಸಿದ್ರೆ ಅಂದ್ರೆ ಪಾಪ 2 ವರ್ಷ 3 ವರ್ಷ ಮಕ್ಳುಗಳನ್ನ ಬಿಡ್ತಾರ ಸರ್ ಅವರು. ಗೊತ್ತಾಗ್ತಾ ಇರೋದು ಇಷ್ಟು ಸರ್, ಈಗ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಇದಾರೆ, ಎಷ್ಟು ಕೋಟಿ ಜನ ಇದಾರೆ ಸರ್. ಅಂತದ್ರಲ್ಲಿ ಗೊತ್ತಾಗ್ತಾ ಇರೋದು ಆಚೆ ಬರ್ತಾ ಇರೋದು ಸ್ವಲ್ಪ, ಅಲ್ಲಲ್ಲಿ ಒಳಗಡೆ ಇನ್ ಎಷ್ಟಾಗ್ತಿಲ್ಲ ಸರ್. ಈಗ ಅವ್ರ ಅಪ್ಪ ಅಮ್ಮ ಇರಲ್ಲ, ಗಂಡನ್ನೇ ಸಾಯಿಸ್ಬಿಟ್ಟಿರ್ತಾರೆ, ಅಥವಾ ಗಂಡ ಇರಲ್ಲ, ಅಥವಾ ಏನೋ ಆಗಿರುತ್ತೆ, ಗಂಡ ಎಲ್ಲೋ ಇರ್ತಾನೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಗಂಡ ಬಿಟ್ಟೋಗಿರ್ತಾನೆ, ಅವ್ನ್ ಬಿಟ್ಟು ಎಲ್ಲೋ ಪರ್ಕಿ ತರ ಅಲಿತಾ ಇರ್ತಾನೆ.
ಇವ್ಳು ಬಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗೋದು, ಕೂರ್ಸೋದು, ಅದಕ್ಕೆ ಅವ್ನ ಈ ಕಡೆ ಬರೋದೇ ಇಲ್ಲ. ಆ ಮಕ್ಳುಗಳಿದ್ರೆ ಮಕ್ಳುಗಳನ್ನ ಮುಗಿಸ್ಬಿಟ್ಟು ಅವ್ರ ಆಟಕ್ಕೆ ಅವ್ರ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ಇರ್ತಾರೆ ಅಷ್ಟೇ. ಅದೇ ಅಂತ ಇದಕ್ಕೆ ಸರ್ ಗೌರ್ಮೆಂಟ್ ಏನಾಗಬೇಕು, ಅಲಿಗೇಷನ್ ಇದೆಯಾ ಚೈಲ್ಡ್ ಕಮ್ಯುನಿಟಿ ಒಪ್ಪಿಸ್ಬೇಕು, ವಿಸಿಟಿಂಗ್ ರೈಟ್ಸ್ ಕೊಡ್ಬೇಕು. ಯಾರ ಮಗು ಅದೆಲ್ಲ ಹಂಗಲ್ಲ. ತಂದೆ ಒಳ್ಳೆಯವನ ತಾಯಿ ಒಳ್ಳೆಯವರ ಅಂತ ಸರ್ಚ್ ಮಾಡಿ ವೆರಿಫೈ ಮಾಡಿ, ಹೌದು ತಂದೆ ಒಳ್ಳೆಯವನಂದ್ರೆ ತಂದೆ ಜೊತೆಲಿ ಕಳ್ಸ್ಕೊಡಿ. ಹೌದು ತಂದೆ ತಪ್ಪಿಲ್ಲ, ಇವನು ಮಕ್ಕಳು ಸಾಕೋಕ್ ಯೋಗ್ಯತೆ ಇರೋ ನಂಗಂತ ಇದ್ರೆ ತಂದೆ ಜೊತೆಲಿ ಕಳ್ಸ್ಕೊಡಿ. ಹೌದು ಆಯ್ತಾ? ತಂದೆ ಜೊತೆ ಮಕ್ಕಳು ಕಳ್ಸಿದ್ಮೇಲೆ ಅವಳಿಗೆ ₹1 ವರದಕ್ಷಿಣೆ ಏನದು ಏನ್ ಹೇಳ್ತಾರಲ್ಲ, ಡೌರಿ ಸೆಟಲ್ಮೆಂಟ್, ಬದ್ನೆಕಾಯ್ದೇನೋ, ಅದು ಏನು ಕೊಡಬಾರ್ದು. ಜೀವನಾಂಶ ಅಲ್ಲ ಸರ್, ಜೀವನಾಂಶ ಅನ್ನೋದೇ ಇರಬಾರ್ದು, ಇರಬಾರ್ದು, ಇಂಥವ್ರಿಗೆ ಕೊಡ್ಲೇಬಾರ್ದು. ಸೊ ಅದಕ್ಕೆ ಹೋರಾಡ್ತಾ ಇದ್ದೀನಿ ಸರ್. ಟು ಬಿ ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ದಿನಕ್ಕೆ 2 ಅವರ್ 3 ಅವರ್ ನಿದ್ದೆ ಮಾಡ್ತಾ ಇದ್ದೀನಿ. ಇದರಿಂದ ಬಿದ್ದಿದ್ದೀನಿ. ನನ್ನ ಟೀಮು ನನಗೆ ಅದೇ ತರ ಸಪೋರ್ಟ್ ಮಾಡ್ತಾ ಇದೆ. ಖಂಡಿತ ಸರ್. ನಮ್ ಕಡೆಯಿಂದ ನಾವು ಲೈಕ್ ಸಿಕ್ಕಾಬಿಟ್ಟೆ ಶೇರ್ ಮಾಡ್ತಾ ಇರ್ತೀನಿ ನಾನು ತುಂಬಾ ಜನಕ್ಕೆ, ನಮ್ಮ ಫ್ರೆಂಡ್ಸ್ ಗಳಿಗೆ ಅವ್ರಿಗೆಲ್ಲ ಶೇರ್ ಮಾಡ್ತಾ ಇರ್ತೀನಿ ನಾನು. ಮಾಡೋಣ ಸರ್. ನಿಮ್ಮ ಹೆಸರು ಸರ್? ವಿಜಯ್. ಎಲ್ಲಿಂದ ಮಾತಾಡ್ತಾ ಇರೋದು ಸರ್? ಸರ್ ಇಲ್ಲೇ ಬಸವನಗುಡಿ ಬುಲ್ಟೆಂಬಲ್ ರೋಡ್. ಬಸವನಗುಡಿ ಬುಲ್ಟೆಂಬಲ್ ರೋಡ್. ಕೆಲವೊಬ್ರು ಹೇಳ್ತಾರೆ ಏನು, ಮಿನಿ ಗಾಂಧಿ, ಮಿನಿ ಅಂಬೇಡ್ಕರ್, ಮಿನಿ ಉಪೇಂದ್ರ, ಅದು ಇದು. ನನಗೆ ಅದೆಲ್ಲ ಏನು ಬೇಡ ಸರ್. ನನಗೆ ಅರ್ಥ ಆಗ್ಬಿಟ್ಟಿದೆ ಜೀವನ ಅಂದ್ರೆ ಏನಂತ. ಸರ್ ಇವತ್ತು ಇದೀವಿ, ನಾಳೆ ಇರ್ತೀವೋ ಇರಲ್ಲೋ ಗೊತ್ತಿಲ್ಲ. ಇರೋಷ್ಟು ದಿನ ಒಳ್ಳೇದು ಮಾಡಿ, ನನ್ನಿಂದ ಒಂದೇನೋ ಒಂದು ಆಯ್ತು ಒಂದು ಒಂದು ಇಷ್ಟು ಜನ ನೆಮ್ಮದಿಯಾಗಿರೋ ತರ ಇದಾರೆ ಅಂತ ಹೇಳಿ ಬಂದ್ಬಿಡ್ತು ಅಂದ್ರೆ ನಿಮ್ದೇ ಕಣ್ಣು ಮುಚ್ತೀನಿ ಸರ್ ಅವತ್ತು. ಹಂಗಲ್ಲ ಸರ್, ಈಗ ಕಾನೂನು ಏನ್ ಹೇಳ್ಬೇಕು ಸರ್, ಇಷ್ಟೇ ಕಾನೂನೇ ಸರ್ ಎಲ್ಲ ಫುಲ್ ಅದ್ಗಟ್ಟಿರೋದು. ಕಾನೂನು ಅವರ ಲೀಗಲ್, ಅವ್ರು ಬೇರೆಯವ್ರ ಜೊತೆ ಅಫೆನ್ಸ್ ಇದ್ರು ಅದು ಲೀಗಲ್. ಇಲ್ಲ ಈಗ ಅದೆಲ್ಲ ಬದಲಾಗುತ್ತೆ, ಅದೆಲ್ಲ ಬದಲ್ ಮಾಡೋಣ. ಇವಾಗ ಬೇರೆ ತರನು ಬಂದಿದೆ. ಈಗ ನಾನ್ ಧ್ವನಿ ಎತ್ತಿದ ಮೇಲೆ 2 ಬಿಲ್ ಪಾಸ್ ಆಗಿದೆ. ನಾನು 38 ಬಿಲ್ ಕೊಟ್ಟಿದ್ದೀನಿ. ಇನ್ನ ಎರಡು ಬಿಲ್, ಅದು ಕೇವಲ 2 ಯಾವ್ದು ಡೌರಿ ಕೇಸಸ್ ನ ವೆರಿಫೈ ಮಾಡಿ, ಹುಡುಗಿ ಬಂದ್ಬಿಟ್ಟು ಲವ್ ಮಾಡಿ ಮೋಸ ಮಾಡಿ ಹುಡುಗನ್ ಚೀಟ್ ಮಾಡಿದ್ರೆ ಅವಳ ಮೇಲೆ ಆಕ್ಷನ್ ತಗೊಳ್ಳಿ. ನಾಟ್ ಓನ್ಲಿ ದಿಸ್, ಇದು 2 ಅಲ್ಲ ನಾನು ಕೇಳ್ತಾ ಇರೋದು. ನನ್ 38 ಬೇಡಿಕೆ ಇದೆ. ಆ 38 ಬೇಡಿಕೆನು ನಾನು ಆ 38 ಬೇಡಿಕೆಯಲ್ಲಿ ನನಗೆ ಕೇವಲ 10 ಬೇಡಿಕೆ ಬಿಲ್ ಪಾಸ್ ಆಯ್ತು ಅಂದ್ರು ಕೂಡ ನಮ್ ಸಮಾಜ ಆರಾಮಾಗಿರುತ್ತೆ ಸರ್. ಗಂಡಸರೆಲ್ಲ ನೆಮ್ಮದಿಯಾಗಿರ್ತಾರೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಒಳ್ಳೆ ತಾಯಿಂದಿರು ಕೂಡ, ಒಳ್ಳೆ ಮನ್ಸಿರುವಂತ ಹೆಂಗಸರು ಕೂಡ ನೆಮ್ಮದಿಯಾಗಿ ಬದುಕ್ತಾರೆ. ಅದನ್ನ ಅತಿ ಶೀಘ್ರ ಸ್ಟಾರ್ಟ್ ಆಗಿದ್ರೆ ಸರ್, ಯಾವ್ದು ಗಂಡ್ಸಲ್ಲ ಅವನು. ಇವನು 10 ವರ್ಷ ಮಲಗಿದಾಗ ಗಂಡ್ಸಾಗಿರ್ತಾನೆ. ಇವಳು ಬೇರೆಯವ್ಳು ನೋಡ್ಕೊಂಡಿದ ತಕ್ಷಣ ಅವ್ನ್ ಗಂಡ್ಸಿಲ್ಲ. ಅಲ್ಲ ಸರ್, ಬೇರೆ ಅದೇ ಸರ್ ಗಂಡ್ಸಲ್ಲ ಅಂತ ಹೇಳ್ತಾರಲ್ಲ, ಹೆಂಗೆ ಅವ್ರಿಗೆ ಗಂಡ್ಸಲ್ಲ ಹೆಂಗ್ಸಲ್ಲ ಅಂತ ಅವ್ರೇನ್ ಡಾಕ್ಟರ್ ಅಥವಾ ಮೆಡಿಕಲ್ ಮಾಡಿ ಬಂದಿರ್ತಾರೆ ಹೆಂಗೆ ಸರ್? ಕೆಲವೊಬ್ಬರಿಗೆ ಸಾಕಾಗಲ್ಲ. ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ ಆಯ್ತಾ, ಒಬ್ಬನ್ ಅಂದ್ರೆ ನೀವು ಬೇರೆ ಮೀನಿಂಗ್ ತಗೊಂಡು ಒಬ್ಬನ್ ಸಾಕಾಗಲ್ಲ. ಹಂಗಾಗಿ ಅವ್ರಿಗೆ ಉಗಿಸ್ಕೊಂಡು ಹೋಗೋದಕ್ಕೆ ಗಂಡ್ಸಲ್ಲ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು. ಆಮೇಲೆ ಅದು ಮೆಡಿಕಲ್ ಸರ್ಟಿಫಿಕೇಟ್, ಮತ್ತೊಂದು ಮಗದೊಂದು, ಅದು ಎಲ್ಲ ಚೆಕ್ಅಪ್ ಮಾಡ್ಸಕ್ಕೆ ಅದೊಂದು 5-6 ವರ್ಷ ಆಗತ್ತೆ. ಅಷ್ಟ್ರಲ್ಲಿ ಇವಳು ಇನ್ನೊಬ್ಬನ ಜೊತೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಾಗ ಕೋರ್ಟ್ ಏನ್ ಹೇಳ್ತಾರೆ, ಬಿಟ್ಬಿಡೋ ಅಂತಾಳೆ. ಬಿಟ್ಬಿಡೋ ಅಂತಾರೆ, ಅಷ್ಟೇ ಮುಗೀತು ಸರ್. ಇವ್ರದ್ದು ಡಿಂಗರ್ಬಿಲ್ಲಿ ಆಟಗಳನ್ನ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇಲ್ಲ ಅಂದ್ರೆ ನಿಜ ಹೇಳ್ತೀನಿ, ನನ್ಗೆ ನಿಜ ಒಂದು ಹೆಣ್ಣು ಮಗಳಾದ್ರೂ ನನ್ಗೆ ಇಲ್ಲಿವರೆಗೂ ಖುಷಿ ಆಗೋದು, ಒಂದು ಹೆಣ್ಣು ಮಗಳಾದ್ರೂ ಕೆಟ್ಟದಾಗಿ ಕಮೆಂಟ್ ಹಾಕಿಲ್ಲ. ತುಂಬಾ ಜನ ಸರ್ ಓಡಾಡ್ತಾ ಇರ್ತಾರೆ, ತುಂಬಾ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಸುಮ್ನೆ ಬಸ್ ಫ್ರೀ ಇದೆ ಅಂತ. ಅಂತವ್ರು ಈಗ ತುಂಬಾ ಜನ, ಈಗ ನನ್ ಫ್ರೆಂಡ್ ಒಂದು ನಾನ್ ಸ್ಟೋರಿ ನೋಡಿದೀನಿ, ಸುಮ್ನೆ ಅಡಾಡ್ತಾಳೆ. ಅವ್ನ್ ಕೇಳಕ್ ಹೋದ್ರೆ ಅವ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡೋದು. ಸರ್, ಅದ್ರಲ್ಲೂ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ? ಫ್ರೀ ಆಗಿ ಓಡಾಡೋದು ಇವ್ರು, ದುಡ್ಡು ಕೊಡ್ದಿರಾ ಇವ್ರು ಕುತ್ಕೋಬೇಕು. ಟಿಕೆಟ್ ದುಡ್ಡು ಕೊಟ್ಟಿ ಟಿಕೆಟ್ ತಗೊಳೋದು ನಾವು ನಿಂತ್ಕೊಂಡು ಹೋಗ್ಬೇಕು. ನಮ್ಮನ್ನ ಹೆಂಗ್ ತುಳಿತಾ ಇದಾವೆ ಈ ಸರ್ಕಾರ, ಈ ಕಾನೂನು ಅಂತ ಹೇಳಿದ್ರೆ. ಅದ್ ಹೆಂಗಾರ ಆಳ್ ಬಿದ್ದೋಗ್ಲಿ ಸರ್. ಆಮೇಲೆ ಹೋಗ್ತಾಳೆ, ಕಂಪ್ಲೇಂಟ್ ಕೊಡ್ತಾಳೆ, ಎಲ್ಲಿ ಅಡ್ಡಾಡ್ತಾ ಇರ್ತಾಳೆ, ಎಲ್ಲಿ ನಿಯರ್ ಬೈ ಪಾರ್ಕ್ ಅಲ್ಲ ಅಥವಾ ಮಾಲ್ ಅಲ್ಲ ಎಲ್ಲಿ ಇರ್ತಾಳೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದು ಸ್ಟೇಷನ್ ಅಲ್ಲಿ. ಅವನ್ನ ಅಲ್ಲಿಂದ ಫೋನ್ ಮಾಡಿ ಕರ್ಸೋದು, ಇವ್ನು ಎಲ್ಲಿದ್ಯಾ ಅಂತ ಫೋನ್ ಮಾಡಿದ್ರೆ ಸಾಕು, ಕರೆಸ್ತಾಳಂತೆ. ಕರೆಸ್ಬಿಟ್ಟು ಅಲ್ಲೇ ನಿಯರ್ ಬೈ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದು. ಸರ್ ನಾನು ಹಿಂಗ್ ಹೋಗ್ತಾ ಇದ್ದೆ, ನನಗೆ ತುಂಬಾ ಹರಾಸ್ಮೆಂಟ್ ಮಾಡ್ತದೆ ಅಂತ ಕಂಪ್ಲೇಂಟ್ ಕೊಡ್ತಾಳಂತೆ. ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂದ್ರೆ ಕೆಲಸ ಬಿಟ್ಟು ಅಲಿಬೇಕು ಇವನು ಅಷ್ಟೇ. ಇಲ್ಲಿವರೆಗೂ ಸರಿ ಹೋಗಿಲ್ಲ, ತುಂಬಾ ಸಲ ಹೋಗಿ ಸರ್. ಮೊನ್ನೆ ಒಂದು ಕೇಸ್ ನೋಡಿದೆ, ಅಯ್ಯೋ 25 ವರ್ಷಕ್ಕೆ ಒಂದು ಕೇಸ್ ಆಗಿರೋದು ಸರ್. 25 ವರ್ಷದಿಂದ ಜಡ್ಜ್ಮೆಂಟ್ ಸಿಕ್ಕಿಲ್ಲ ಸರ್. ಇವಾಗ 50 ವರ್ಷ ಅವನ್ಗೆ. ಏನಾಯ್ತು ಅವ್ನ ಲೈಫ್? 50 ವರ್ಷದಲ್ಲಿ ಯಾವನ್ ಮದುವೆ ಆಗ್ತಾನೆ? ಮುಗ್ದೋಯ್ತಲ್ಲ. ಯಾರು ಹೆಣ್ಣು ಕೊಡ್ತಾರೆ ಅವನ್ಗೆ?
ಅವಳು ಇನ್ನೊಬ್ಬನ್ ಕಟ್ಕೊಂಡು ಆರಾಮಾಗಿದ್ದಾಳೆ. ಹ್ಮ್ ಸರ್ ವಿ ಹ್ಯಾವ್ ಟು ವಾಯ್ಸ್ ಫಾರ್ ದಿಸ್ ಸರ್. ಎಲ್ಲಾರು ಅಷ್ಟೇ, ಎಲ್ಲಾ ಗಂಡಸರಿಗೂ ಕೇಳ್ಕೊಳ್ಳೋದಷ್ಟೇ, ಇವನ್ ಎಲ್ಲಾ ತಾಯಿಂದಿರ್ಗು ಅವ್ರ ಮಕ್ಕಳು, ಎಷ್ಟು ಜನ ತಾಯಿಂದಿರು ಅವ್ರ ಮಕ್ಕಳ ಲೈಫ್ ಹಾಳಾಗಿರೋದಕ್ಕೆ ಇದ್ ಮಾಡ್ತಿದ್ದಾರೆ. ಅಲ್ಲ ಸರ್, ಕೆಲವು ಗಂಡಸರು ಅಷ್ಟೇ ಹೆಂಡತಿರ್ ಇರ್ತಾರೆ, ಚಿಂದಂಗ್ ಇರ್ತಾರ, ಆ ಹೆಂಡತಿನ ಕೊಟ್ಟು ಬೇರೆಯವ್ರ ಹೆಂಡತಿ ಅಂತ ಲೋಫರ್, ನಾನ್ ಹೇಳ್ತಾ ಇಲ್ವಾ, ಅಂತ ಲೋಫರ್ ನನ್ ಮಕ್ಳಿಗೆ ಶಿಕ್ಷೆ ಕೊಡಿ ನೀವು. ಬಟ್ಟೆ ಬಿಚ್ಚಿ ರೋಡಲ್ಲಿ ಎಳ್ಕೊಂಡು ಹೋಗಿ, ವಿ ಡೋಂಟ್ ಕೇರ್, ಆಯ್ತಾ. ಸೊ ಅವನ್ಗೂ ಮಾನ ಮರ್ಯಾದೆ ಹೋಗ್ಲಿ. ಹೆಂಡತಿ, ದೇವರಂತ ಹೆಂಡತಿ ಮನೇಲಿ ಇಟ್ಕೊಂಡು ಚೆನ್ನಾಗಿರೋ, ಚೆನ್ನಾಗ್ ಅಂದ್ರೆ ಒಳ್ಳೆ ಮನ್ಸಿರೋಳು, ತಾಯಿ ತರ ಪ್ರೀತಿ ಕೊಡೋಳನ್ನ ಮನೇಲಿ ಇಟ್ಕೊಂಡು ಇನ್ನೊಬ್ಬನ ಹತ್ರ ಹೋಗ್ತೀಯ ಅಂದ್ರೆ, ಇನ್ನೊಬ್ಬಳ ಹತ್ರ, ಅವನಿಗೆ ಶಿಕ್ಷೆ ಆಗ್ಲಿ. ರೋಡಲ್ಲಿ ಬಟ್ಟೆ ಬಿಚ್ಚಿ ಹೇಳ್ಕೊಂಡು ಡೈರೆಕ್ಟ್ ಆಗಿ ಶೂಟ್ ಮಾಡಿ ಬಿಸಾಕ್ಬೇಕು ಸರ್, ವಿಷ ಹಾಕ್ಲಿ, ಆಯ್ತಾ. ಜಾಸ್ತಿ ಆಗ್ತಾರದು ಸರ್. ಅಂತವ್ರನ್ನು ಮಟ್ಟ ಹಾಕ್ಬೇಕು, ಈ ಮುಂಡೆಗಳನ್ನು ಮಟ್ಟ ಹಾಕ್ಬೇಕು ಅನ್ನೋದು ಒಂದಿದು. ನೀವು ಮಾಡಿರೋದೆಲ್ಲ ಒಳ್ಳೇದಾಗ್ಲಿ ಸರ್, ಖಂಡಿತ. ನೀವ್ ಏನೇನ್ ಅನ್ಕೊಂಡಿರೋದೆಲ್ಲ ಸಕ್ಸಸ್ಫುಲ್ ಆಗ್ಲಿ ಸರ್.